ನಮಸ್ಕಾರ ಎಲ್ಲರಿಗೂ ರಿದ್ದಿ ಹ್ಯಾಂಡ್ ಕ್ರಾಫ್ಟಿಗೆ ಸ್ವಾಗತ. ಸಬ್ಸ್ಕ್ರೈಬ್ ಮಾಡದೆ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಒತ್ತಿ, ಇದರಿಂದ ನಿಮಗೆ ಹೊಸ ನೋಟಿಫಿಕೇಷನ್ ಬರುತ್ತೆ. ಈ ಡಿಸೈನ್ನ ಹೇಗೆ ಹಾಕೋದು ಅಂತ ತೋರಿಸ್ತೀನಿ, ಸ್ಕಿಪ್ ಮಾಡದೆ ಫುಲ್ ವಿಡಿಯೋನ ನೋಡಿ. ನಾನು ಈ ರೀತಿ ಮುಂಚೆನೇ ಡಿಸೈನ್ ಮಾಡಿ ಇಟ್ಕೊಂಡಿದ್ದೀನಿ. ಇದು 5 ನಿಮಿಷಕ್ಕೊಂದೊಂದು ಡಿಸೈನ್ ಹಾಕೋಬೋದು. ಸೀರೆಗೆ ಒಂದು 20ಇಂದ 25ವರೆಗೂ ಈ ಡಿಸೈನ್ ಬರುತ್ತೆ. ನಾನಿಲ್ಲಿ 6 ಎಳೆ ದಾರನ ಈ ಥರ ಸುತ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ. ಆಮೇಲೆ 10 ನಂಬರ್ ನೀಡಲ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲೊಂದು 3 ಥರ ನಾನು ಗೋಲ್ಡ್ ಕಲರ್ ಬೀಡ್ಸ್ನ ತೊಗೊಂಡಿದ್ದೀನಿ. ಒಂದು ರಿಂಗು, ಅದ್ರ ಮಧ್ಯೆ ಸೆಟ್ ಆಗೋ ಥರ ಒಂದು ದೊಡ್ಡ ರೌಂಡ್ ಬೀಡ್ಸು, ಆಮೇಲೆ ಒಂದು ಚಿಕ್ಕ ರೌಂಡ್ ಬೀಡ್ಸು ತಗೊಂಡಿದ್ದೀನಿ. ಈಗ 6 ಎಳೆ ದಾರನ ಕೊನೆಯಲ್ಲಿ ಒಂದು ನಾಟ್ ಹಾಕ್ಕೊಂಡ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ. ಈ ಥರ ದಾರನ ಬೆರಳಿಗೆ ಸುತ್ಕೊಂಡ್ಬಿಟ್ಟು ನೀಡಲಿಂದ ಒಂದು ಚೈನ್ ಹಾಕೋತೇವಲ್ಲ, ಆ ಥರ ಚೈನ್ನ ಹಾಕ್ಕೋಬೇಕು. ಬಟ್ ಆ ಚೈನ್ನ ಸ್ವಲ್ಪ ಮೇಲಕ್ಕೆ ಎಳ್ಕೋಬೇಕು. ಸ್ವಲ್ಪ ಮೇಲಕ್ಕೆ ಅಂದರೆ ಉದ್ದ ಇಟ್ಕೊಳ್ಳಿ. ಈಗ ಬೀಡ್ಸ್ ಹಾಕ್ಕೋಬೇಕು. ಈಗ ಒಂದು ರಿಂಗು, ಆಮೇಲೆ ರೌಂಡ್ ಬೀಡ್ಸ್ನ ಹಾಕ್ಕೋಬೇಕು. ರಿಂಗಿನ ಮಧ್ಯೆ ಆ ರೌಂಡ್ ಬೀಡ್ಸ್ ಇಡಬೇಕು. ಇಟ್ಬಿಟ್ಟು ಈ ಥರ ಹೋಲ್ ಇರುತ್ತಲ್ಲ, ಆ ಹೋಲಿನ ಮಧ್ಯೆ ನೀಡಲ್ನ ಹಾಕಿ ಆ 6 ಎಳೆ ದಾರನ ಈ ಕಡೆಯಿಂದ ಆ ಕಡೆ ಪಾಸ್ ಮಾಡ್ಕೊಳ್ಳಿ. ನೀಟಾಗಿ ಹಾಕ್ಕೊಳ್ಳಿ, ಯಾಕಂದರೆ 6 ಎಳೆ ದಾರ ಸ್ವಲ್ಪ ಬರೋದು ಕಷ್ಟ, ಯಾಕಂದರೆ ನೀಡಲಿಂದ ಅದು ಬಿಚ್ಕೊಳ್ಳುತ್ತೆ. ಅದಕ್ಕೆ ನಿಧಾನಕ್ಕೆ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡ್ಮೇಲೆ ಒಂದು ಲಾಕ್ ಮಾಡ್ಕೊಂಡ್ಬಿಟ್ಟು 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸುತ್ತಕೊಂಡು ಒಂದು ಸರ್ತಿ ದಾರನ ಸುತ್ತಕೊಳ್ಳಿ. ಆ ಬೀಡ್ಸ್ ಮಧ್ಯೆ ನೀಡಲ್ನ ಹಾಕಿ ಒಳಗಡೆಯಿಂದ ದಾರನ ಎಳ್ಕೊಂಡು 2ರಲ್ಲಿ ಒಂದು ಸರ್ತಿ ಮತ್ತು 2ರಲ್ಲಿ ಒಂದು ಸರ್ತಿ ತಗೊಂಡ್ರೆ ಅದು ಡಬಲ್ ಕ್ರೋಶ ಆಗುತ್ತೆ. ನಾ ಟೋಟಲ್ ಈ ರಿಂಗ್ ಸುತ್ತ 28 ಡಬಲ್ ಕ್ರೋಶನ ಹಾಕ್ಕೊಂಡಿದ್ದೀನಿ. ಸ್ಟಾರ್ಟಿಂಗು ಈ ರಿಂಗ್ ಹಾಕ್ಕೊಂಡು ಲಾಕ್ ಮಾಡಿರ್ತೀವಲ್ಲ, ಆವಾಗ ಹಿಂದ್ಗಡೆಯಿಂದ ಒಂದು ದಾರ ಬಂದಿರುತ್ತೆ. ಆ ದಾರನೂ ಕೂಡ ಈ ಡಬಲ್ ಕ್ರೋಶ ಹಾಕಬೇಕಾದ್ರೆ ಆ ದಾರನೂ ಪಕ್ಕಕ್ಕೆ ಸೇರಿಸ್ಕೊಂಡ್ಬಿಟ್ಟೆ ಹಾಕಬೇಕು. ನಾನು ಟೋಟಲ್ 28 ಡಬಲ್ ಕ್ರೋಶನ ಹಾಕ್ಕೊಂಡಿದ್ದೀನಿ. ನೀವು ಇದೇ ರೀತಿ ಹಾಕ್ಕೊಳ್ಳಿ. ಜಾಸ್ತಿನೂ ಹಾಕ್ಕೋಬೋದು, ಆದರೆ ನೀವು ಒಂದು ಡಿಸೈನ್ಗೆ ಎಷ್ಟು ಕಂಬ ಹಾಕ್ಕೊಂಡಿರ್ತಾರೋ ಅಷ್ಟೇ ಕಂಬನ ಪ್ರತಿ ಡಿಸೈನ್ಗೂ ಹಾಕ್ಕೊಂಡ್ರೆ ಎಲ್ಲನೂ ಒಂದೇ ಥರ ಕಾಣಿಸುತ್ತೆ. ಇಲ್ಲಾಂದರೆ ಒಂದು ಸ್ವಲ್ಪ ನೋಡೋಕ್ಕೆ ಡಿಫ್ರೆಂಟಾಗಿ ಬರುತ್ತೆ. ಟೋಟಲ್ ಆ ರಿಂಗಿಗೆ 28 ಡಬಲ್ ಕ್ರೋಶನ ಹಾಕ್ಕೋಬೇಕು. ಸ್ಟಾರ್ಟ್ ಮಾಡಬೇಕಾದ್ರೆ 2 ಚೈನ್ ಹಾಕ್ಕೊಂಡಿರ್ತೇವಲ್ಲ, ಅದ್ರ ಮೇಲ್ಗಡೆಯಿಂದ ನೀಡಲ್ನ ಹಾಕಿ ದಾರ ತಗೊಂಡ್ಬಿಟ್ಟು 2 ದಾರ ಸೇರಿಸ್ಬಿಟ್ಟು ಒಂದು ಮಾಡ್ಕೋಬೇಕು. ಈಗ 2 ಚೈನ್ ಹಾಕ್ಕೊಂಡ್ಬಿಟ್ಟು ಒಂದು ಬೀಡ್ಸ್ ಹಾಕ್ಕೋಬೇಕು. ಒಂದು ಬೀಡ್ಸ್ ಆದಮೇಲೆ ಮತ್ತೆ ಒಂದು ಡಬಲ್ ಕ್ರೋಶ. ಈ 2 ಚೈನ್ ಪಕ್ಕ ಹೋಲ್ ಇರುತ್ತಲ್ಲ, ಅಲ್ಲೇ ಒಂದು ಡಬಲ್ ಕ್ರೋಶನ ಹಾಕ್ಕೋಬೇಕು. ಮತ್ತೆ ಒಂದು ಬೀಡ್ಸು. ಇದೇ ರೀತಿ ಒಂದು ಬೀಡ್ಸು, ಒಂದು ಡಬಲ್ ಕ್ರೋಶ
ಟೋಟಲ್ 13 ಬೀಡ್ಸು 14 ಡಬಲ್ ಕ್ರೋಶನ ಹಾಕೋಬೇಕು. ಈ ರೀತಿ 13 ಬೀಡ್ಸು 14 ಕಂಬ ಆದಮೇಲೆ ಕೊನೆಗೆ ಒಂದು ಚೈನ್ ಹಾಕ್ಕೊಂಬಿಟ್ಟು ಥ್ರೆಡ್ನ ಕಟ್ ಮಾಡಿ ಸೂಜಿ ಮೇಲಿಂದ ದಾರನ ಎತ್ತಬೇಕು. ಆವಾಗ ಈ ದಾರ ಲಾಕ್ ಆಗಿಬಿಡುತ್ತೆ, ಅದು ಡಿಸೈನ್ ಬಿಚ್ಕೋದಿಲ್ಲ. ಕೊನೆಗೆ ಒಂದು ನಾಟ್ ಹಾಕ್ಕೊಂಡು ಈ ಎಕ್ಸ್ಟ್ರಾ ಥ್ರೆಡ್ ಉಳಿಯುತ್ತಲ್ಲ ಅದಕ್ಕೆ ಈ ಥರ ಫ್ಯಾಬ್ರಿಕ್ ಗ್ಲೂಯಿಂದ ಹಚ್ಕೊಂಡು ಅದನ್ನು ಅಂಟಿಸ್ಕೊಂಬಿಡಿ. ಆ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಂಬಿಡಿ. ಒಂದು ಸ್ವಲ್ಪ ಗಾಳಿಗೆ ಒಣಗಾಕ್ಬಿಟ್ರೆ ಗಟ್ಟಿಯಾಗಿ ಕುತ್ಕೊಂಡ್ಬಿಡುತ್ತೆ. ಈ ರೀತಿ ಎಲ್ಲ ಡಿಸೈನ್ನ ಒಂದೇ ಸರ್ತಿ ಮಾಡ್ಕೊಂಡು ಇಟ್ಕೋಬೇಕು. ಮಾಡ್ಕೊಂಡಾದಮೇಲೆ ಇದನ್ನು ಸೀರೆಗೆ ಹೇಗೆ ಅಟ್ಯಾಚ್ ಮಾಡಬೇಕು ಅಂತ ತೋರಿಸ್ತೀನಿ. ನಾನು ಈ ಡಿಸೈನ್ನ ಸೀರೆ ಮೇಲೆ ಹಾಕಬೇಕಾದ್ರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಈ ಲೇಸ್ ಮೇಲೆ ಹಾಕಿ ತೋರಿಸ್ತೀನಿ. ಈ ರೀತಿ ಲೇಸ್ ಮೇಲೆ ಮಾರ್ಕ್ ಮಾಡ್ಕೊಂಬಿಟ್ಟು 1 ಇಂಚು 2 ಇಂಚು ಎಷ್ಟು ದೂರ ಬೇಕೋ ಅಷ್ಟು, ನಿಮ್ಗೆ ಹತ್ತಿರ ಬೇಕಾ ಹತ್ತಿರ ಮಾಡ್ಕೊಳ್ಳಿ, ದೂರ ಬೇಕಾ ದೂರ ಮಾಡ್ಕೊಳ್ಳಿ. ಕಾಟನ್ ಥ್ರೆಡ್ ತೊಗೊಂಡಿದ್ದೀನಿ, ಅದಕ್ಕೆ ಒಂದು ನಾಟ್ ಹಾಕ್ಕೊಂಬಿಟ್ಟು ಈ ಲೇಸ್ ಮಧ್ಯೆ ಮಾರ್ಕ್ ಮಾಡಿದ್ದೀರ ನಾನು ಮಧ್ಯದಿಂದ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿ ಸೂಜಿನ ಸೀರೆ ಮೇಲೆ ಚುಚ್ಕೊಂಡು ಅಲ್ಲೊಂದು ಗೋಲ್ಡನ್ ಬೀಡ್ಸ್ ಹಾಕೋತೀನಿ. 1 ಬೀಡ್ಸು ಸೀರೆ ಮೇಲೆ ಬರಬೇಕು. ಈ ರೀತಿ ಸೀರೆ ಮೇಲೆ 1 ಬೀಡ್ಸ್ ಇಟ್ಕೊಂಡ್ಬಿಟ್ಟು ಅದನ್ನು ಸೀರೆಗೆ ಸ್ಟಿಚ್ ಮಾಡ್ಕೋಬೇಕು. ಒಂದು 2 ಸರ್ತಿ ಸ್ಟಿಚ್ ಮಾಡ್ಕೊಳ್ಳಿ ಗಟ್ಟಿಯಾಗಿ. ಮತ್ತು ಇನ್ನೊಂದು ರೌಂಡ್ ಬೀಡ್ಸ್ ತೊಗೊಂಡ್ಬಿಟ್ಟು ಈ ಥರ ದಾರದಲ್ಲಿ ಪೋಣಿಸ್ಕೊಂಡು ಈಗ ರೆಡಿ ಮಾಡಿಟ್ಕೊಂಡಿರುತ್ತಲ್ಲ ಡಿಸೈನ್ನ ಅದರ ಮಧ್ಯೆ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಮಧ್ಯದಲ್ಲಿ ಸೂಜಿನ ಚುಚ್ಚಿ ಅದನ್ನು ಆ ದಾರದಲ್ಲಿ ಪೋಣಿಸ್ಕೊಂಡು ಮತ್ತೆ ಆ ಬೀಡ್ಸಲ್ಲಿ ತೊಗೊಂಡು ಇದನ್ನು ಹಿಂದ್ಗಡೆಯಿಂದ ಮತ್ತೆ ಮೇಲೆ ಚುಚ್ಕೋಬೇಕು. ಮೇಲೆ ಚುಚ್ಚಿ ಆ ಚಿಕ್ಕ ಬೀಡ್ಸ್ ಮಧ್ಯೆ ಹಾಕ್ಕೊಂಡು ದೊಡ್ಡ ಬೀಡ್ಸ್ ಮಧ್ಯೆ ಹಾಕ್ಕೊಂಡು ದಾರನ ಎಳ್ಕೋಬೇಕು. ಮತ್ತು ಆ ಡಿಸೈನ್ ಮಧ್ಯೆನೇ ದಾರನ ಹಾಕ್ಕೊಂಡು ಹಿಂದ್ಗಡೆಯಿಂದ ಮತ್ತೆ ಆ 2 ಬೀಡ್ಸಲ್ಲಿ ಸೇರಿಸ್ಕೋಬೇಕು. ಆ 2 ಬೀಡ್ಸಲ್ಲಿ ಸೇರಿಸಿ ಮೇಲೆ ಬಂದು ಒಂದು ನಾಟ್ ಹಾಕ್ಕೋಬೇಕು. ಆ ದಾರ ಕಾಣಿಸುತ್ತಲ್ಲ ಅಲ್ಲಿ 1-2 ನಾಟ್ ಹಾಕ್ಕೊಂಡು ನೋಡಿ ಹಾಕಿದ ಮೇಲೆ ಈ ಥರ ಕಾಣಿಸುತ್ತೆ. ಈ ಹಿಂದ್ಗಡೆಯಿಂದ ಈ ಥ್ರೆಡ್ನ ಕಟ್ ಮಾಡ್ಕೊಂಬಿಡಿ.
ನೋಡಿ ನಾನು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಕಾಣಿಸುತ್ತೆ. ನೋಡೋಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಒಂದು ಸರ್ತಿ ನಿಮ್ಮ ಸೀರೆಗೆ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.